ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಚನಾ ಟೆಕ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ವಾಯ್ಸ್ ರಿಲೇಟೆಡ್ ಕೆಲವೊಂದು ಇಶ್ಯೂಸ್ನ ರಿಸಾಲ್ವ್ ಮಾಡೋಣ. ಮೋಸ್ಟ್ ಕಾಮನ್ ಆಗಿ ಈ ಕ್ವೈರೀಸ್ ಬರ್ತಾ ಇರುತ್ತೆ ನಮಗೆ ಕಸ್ಟಮರ್ ಕಡೆಯಿಂದ. ಕೆಲವೊಂದು ಸಲ ಇನ್ವಾಯ್ಸಲ್ಲಿ ಬ್ಯಾಂಕ್ ಡೀಟೇಲ್ಸ್ ಬರ್ತಾ ಇರಲ್ಲ, ಮತ್ತು ಹೈಟು ಮತ್ತು ವಿಡ್ತು ಪ್ರಾಪರ್ ಫಾರ್ಮೇಟಲ್ಲಿ ಇರಲ್ಲ. ಅಂದರೆ ಇವಾಗ ಒಂದು 10 ಐಟಮ್ಸ್ ಎಂಟ್ರಿ ಮಾಡಿರ್ತೀರಾ, ಬಟ್ ಇನ್ವಾಯ್ಸ್ ಪ್ರಿಂಟ್ ತಗೊಳ್ಳುವಾಗ ನಿಮಗೆ 2 ಪೇಜಲ್ಲಿ ಬರ್ತಾ ಇರುತ್ತೆ. ಅರ್ಧ ಒಂದು ಪೇಜಲ್ಲಿ, ಇನ್ನರ್ಧ ಇನ್ನೊಂದು ಪೇಜಲ್ಲಿ ಬರ್ತಾ ಇರುತ್ತೆ. ಕೆಲವೊಂದು ಸಲ ಇನ್ವಾಯ್ಸ್ ಫಾರ್ಮೆಟೇ ಪ್ರಾಪರ್ ಆಗಿರಲ್ಲ, ಮತ್ತು ನಿಮಗೆ 3 to 4 ಪೇಜಸ್ ಪ್ರಿಂಟ್ ಬೇಕಾಗುತ್ತೆ, ಬಟ್ ಒಂದೊಂದು ಸಲ ಒಂದೇ ಪೇಜ್ ಮಾತ್ರ ಪ್ರಿಂಟ್ ಬರ್ತಾ ಇರುತ್ತೆ. ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹೇಗೆ ರಿಸಾಲ್ವ್ ಮಾಡೋದು ಅಂತ ಹೇಳಿ. ಫಸ್ಟು ನಾನು ಇನ್ವಾಯ್ಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಫಾರ್ಮೇಟಲ್ಲಿದೆ ಇನ್ವಾಯ್ಸ್ ಅಂತ ಹೇಳಿ. ನಾನು ಇವಾಗ ಹೇಗೆ ಓಪನ್ ಮಾಡಿದೆ ಅಂತ ಹೇಳಿದ್ರೆ, ಇವಾಗ ಗೆಟ್ ಡ್ರಾಫ್ಟ್ ಟ್ಯಾಲಿ ಸ್ಕ್ರೀನಲ್ಲಿದ್ದೀನಿ. ನೆಕ್ಸ್ಟು ಡೇ ಬುಕ್, ಆಲ್ರೆಡಿ ನನ್ನ ಇನ್ವಾಯ್ಸ್ ಜನ್ರೇಟ್ ಆಗಿದೆ, ಸೊ ಅದರಿಂದ ನಾನು ಡೇ ಬುಕ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಜನ್ರೇಟ್ ಆಗದೇ ಇದ್ದರೆ ವೋಚರಲ್ಲಿ ಹೋಗಿ ಇನ್ವಾಯ್ಸ್ ಜನ್ರೇಟ್ ಮಾಡಬೇಕಾಗತ್ತೆ. ಡೇ ಬುಕ್, ನೆಕ್ಸ್ಟು ಇನ್ವಾಯ್ಸ್ ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮೇಲೆ ಪ್ರಿಂಟ್ ಅಂತ ಇದೆ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಕರೆಂಟ್, ಅದಾದಮೇಲೆ ಪ್ರಿವ್ಯೂ ನೋಡಿ. ಇವಾಗ ಈ ಥರ ಫಾರ್ಮೆಟ್ ಇದೆ, ಇದು ಪ್ರಾಪರ್ ಫಾರ್ಮೆಟ್ ಅಲ್ಲ. ಇದನ್ನು ಹೇಗೆ ಚೇಂಜಸ್ ಮಾಡೋದು ಅಂತ ಹೇಳಿದ್ರೆ, ಪಕ್ಕದಲ್ಲೇ ಕಾನ್ಫಿಗರ್ ಅಂತ ಇದೆ, ಕಾನ್ಫಿಗರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಶೋ ಮೋರ್, ಅದಾದಮೇಲೆ ಯೂಸ್ ಸಿಂಪಲ್ ಇನ್ವಾಯ್ಸ್ ಫಾರ್ಮೆಟು ಎಸ್ ಆಗಿದೆ, ಇದನ್ನು ನೋ ಮಾಡಬೇಕು. ನೋ ಮಾಡಿ ಕಂಟ್ರೋಲ್ ಎ ಮಾಡಿ ಸೇವ್ ಮಾಡಬೇಕು. ನೀವು ಕಂಟ್ರೋಲ್ ಎ ಮಾಡಿ ಸೇವ್ ಮಾಡಿಲ್ಲ ಅಂದರೆ ಇನ್ವಾಯ್ಸಲ್ಲಿ ನಾವೇನು ಚೇಂಜಸ್ ಮಾಡಿದ್ದೀವಿ ಅದು ಎಫೆಕ್ಟ್ ಆಗಲ್ಲ. ಸೊ ಅದರಿಂದ ನೀವು ಸೇವ್ ಮಾಡಿ ಮರಿಬೇಡಿ. ನೆಕ್ಸ್ಟು ಪ್ರಿವ್ಯೂ ನೋಡೋಣ. ಇನ್ವಾಯ್ಸ್ ಫಾರ್ಮೆಟ್ ಇವಾಗ ಪ್ರಾಪರ್ ಆಗಿದೆ. ಕಂಪನಿ ನೇಮು, ನೆಕ್ಸ್ಟು ಕಸ್ಟಮರ್ ನೇಮು, ಮತ್ತು ಐಟಮು ಇದೆಲ್ಲ ಪ್ರಾಪರ್ ಆಗಿದೆ, GST ಡೀಟೇಲ್ಸ್ ಎಲ್ಲ. ಬಟ್ ಏನಂದರೆ ಇನ್ವಾಯ್ಸು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಹೇಗೆ ಚೇಂಜಸ್ ಮಾಡೋದಂತ ಹೇಳಿ ನೋಡೋಣ. ನೆಕ್ಸ್ಟ್ ಸೇಮ್ ಕಾನ್ಫಿಗರ್ಗೆ ಹೋಗಬೇಕು. ಅದಾದಮೇಲೆ ಶೋ ಮೋರ್, ಹೈಟ್, ಇಲ್ಲಿ ಇನ್ವಾಯ್ಸ್ದು ಹೈಟ್ ಬಂದು 8 ಇದೆ. ನಾನು ಇದನ್ನು ಒಂದು 10 ಅಂತ ಮಾಡ್ಕೋತೀನಿ. 10 ಅಂತ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ವಿಡ್ತ್ ಚೆಕ್ ಮಾಡೋಣ, ವಿಡ್ತ್ ಎಷ್ಟಿದೆ ಅಂತೇಳಿ. ವಿಡ್ತ್ 9 ಇದೆ, ವಿಡ್ತ್ ನಾರ್ಮಲ್ ಆಗಿದೆ. ಸೊ ನೆಕ್ಸ್ಟ್ ನಾನು ಸೇಮ್ ಕಂಟ್ರೋಲ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಪ್ರಿವ್ಯೂ ನೋಡೋಣ. ಸೊ ಇವಾಗ ಪ್ರಾಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಐಟಮ್ ಒಂದೇ ಇರೋದ್ರಿಂದ ನಮಗೆ ಬೇಕಾದರೆ ನಾವು ಇನ್ನೂ ಹೈಟ್ನ ಜಾಸ್ತಿ ಮಾಡ್ಕೋಬೋದು. ಹೈಟ್ ಅಂತ ಸರ್ಚ್ ಮಾಡಿ, ಒಂದೆರಡು ಲೆಟರ್ ಸರ್ಚ್ ಮಾಡಿದ್ರೆ ಬರುತ್ತೆ. 12 ಮಾಡ್ತಾ ಇದ್ದೀನಿ ಹೈಟು. ಸೊ ಇವಾಗ ನನ್ನ ಥರ ಕಾಣಿಸುತ್ತೆ. ಈ ಥರ ಹೈಟು ಮತ್ತು ವಿಡ್ತು ಚೇಂಜಸ್ ಮಾಡಿಕೊಂಡು ನೀವು ಏನಾದರೂ ಇನ್ ಕೇಸ್ ಜಾಸ್ತಿ ಐಟಮ್ಸ್ ಇತ್ತು ಅಂದ್ರೂ ಇದೇ ಥರ ಚೇಂಜಸ್ ಮಾಡ್ಕೋಬೋದು. ಅದು ನೆಕ್ಸ್ಟ್ ತೋರಿಸ್ತೀನಿ ನಾನು. ಮತ್ತು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಇಲ್ಲ. ಬ್ಯಾಂಕ್ ಡೀಟೇಲ್ಸ್ ಹೇಗೆ ಆ್ಯಡ್ ಮಾಡೋದು ಇನ್ವಾಯ್ಸಲ್ಲಿ ಅಂತ ನೋಡೋಣ. ಸೇಮ್ ಕಾನ್ಫಿಗರ್, ನೆಕ್ಸ್ಟು ಶೋ ಮೋರ್, ಅದಾದಮೇಲೆ ಬ್ಯಾಂಕ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಶೋ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ, ಎಸ್ ಅಂತ ಕೊಡ್ತೀನಿ. ಎಸ್ ಮೀನ್ಸ್ ಎಂಟರ್ ಹೊಡಿಬೇಕು ನೀವು, ಎಸ್ ಅಂತ ಅಲ್ಲಿ ಟೈಪ್ ಮಾಡಬೇಡಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎಸ್ ಆಗುತ್ತೆ. ಮತ್ತೆ ನಾನು ಎಂಟರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ನೋ ಆಯಿತು. ಮತ್ತೆ ಕ್ಲಿಕ್ ಮಾಡಿದೆ, ಎಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ನೇಮ್ ಇದೆ ಕೆಳಗಡೆ. ನಮ್ಮದು ಯಾವ ಬ್ಯಾಂಕ್ ನಾವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಅಂತೇಳಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಂಟ್ರೋಲ್ ಎ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ರಿವ್ಯೂ ನೋಡೋಣ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಬಂದಿದೆ ಅಲ್ವಾ, ಈ ಥರ ನಾವು ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ನಂಬರ್ ಆಫ್ ಕಾಪೀಸ್ದು ಪ್ರಿಂಟ್ ಬೇಕು ನಮಗೆ. ಇವಾಗ ಒಂದು ಪ್ರಿಂಟ್ ಬರ್ತಾ ಇದೆ, ನಮಗೆ 4 ಪ್ರಿಂಟ್ ಬೇಕು. 1 ಬರ್ತಾ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನಂಬರ್ ಆಫ್ ಕಾಪೀಸು 1 ಅಂತ ಇದೆ. ಇವಾಗ ನನಗೆ 4 ಪ್ರಿಂಟ್ ಬೇಕು. ಅದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸೇಮ್ ಇಲ್ಲಿ ಪ್ರಿಂಟ್ ಆದಮೇಲೆ ನೆಕ್ಸ್ಟು ಕಾನ್ಫಿಗರೇಷನ್ ಆದಮೇಲೆ ಶೋ ಮೋರ್, ಜಸ್ಟ್ ಪ್ರಿಂಟ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಸೆಟ್ ನಂಬರ್ ಆಫ್ ಕಾಪೀಸ್ ಆಫ್ ಪ್ರಿಂಟಿಂಗ್ ವೋಚರ್ಸ್ ಅಂತ ಇದೆ, ಅದ್ರ ಮೇಲೆ ಎಂಟರ್ ಹೊಡಿತಾ ಇದ್ದೀನಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ಆಫ್ ಕಾಪೀಸ್ ಫಾರ್ ಸೇಲ್ಸ್ ಇನ್ವಾಯ್ಸ್ 4 ಅಂತ ನಾನು ಕೊಟ್ಟು ಸೇವ್ ಮಾಡ್ತಾ ಇದ್ದೀನಿ. ಸೇಮ್ ಕಂಟ್ರೋಲ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪ್ರಿಂಟ್, ಕರೆಂಟ್, ಇಲ್ಲಿ ಬಂದು ನೀವು ಚೆಕ್ ಮಾಡ್ಬೋದು. ನಂಬರ್ ಆಫ್ ಕಾಪೀಸ್ 4 ಅಂತ ಇದೆ. ಇವಾಗ ಜಸ್ಟ್ ನಾನು ಪ್ರಿಂಟ್ ಕೊಟ್ಟು PDF ಅಲ್ಲಿ ಸೇವ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ನಾನು ಇವಾಗ ಇದನ್ನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ಪ್ರಿಂಟ್ ಅಂತ ಸುಮ್ಮನೆ ಹಂಗೆ ಸೇವ್ ಮಾಡ್ತೀನಿ. ಇವಾಗ ಇನ್ವಾಯ್ಸ್ ಸೇವ್ ಆಗಿದೆ. ಇವಾಗ ಓಪನ್ ಮಾಡೋಣ ಇನ್ವಾಯ್ಸು. ಒಂದು ಒರಿಜಿನಲ್ ಫಾರ್ ರೆಸಿಪಿಯೆಂಟ್ ಅಂತ ಇದೆ, ಒಂದು ಇನ್ವಾಯ್ಸು. ನೆಕ್ಸ್ಟು ಡ್ಯೂಪ್ಲಿಕೇಟ್ ಫಾರ್ ಸಪ್ಲೈಯರ್ ಅಂತ ಇದೆ, ಒಂದು ಒರಿಜಿನಲ್ಲು, ಇನ್ನೊಂದು ಡ್ಯೂಪ್ಲಿಕೇಟು, ಇನ್ನು ಎಕ್ಸ್ಟ್ರಾ ಕಾಪಿ, ಇದನ್ನು ಎಕ್ಸ್ಟ್ರಾ ಕಾಪಿ.
ಟೋಟಲಿ 2 ಎಕ್ಸ್ಟ್ರಾ ಕಾಪೀಸು, ಒಂದು ಡ್ಯೂಪ್ಲಿಕೇಟು, ಇನ್ನೊಂದು ಒರಿಜಿನಲ್ ಅಂತ ಬರುತ್ತೆ. ಈ ಥರ ನಾವು 4 ಪ್ರಿಂಟ್ಸ್ನ ತಗೋಬೋದು, ಇನ್ವಾಯ್ಸ್ ಪ್ರಿಂಟ್ನ. ಮತ್ತು ನೆಕ್ಸ್ಟು ಇವಾಗ ಟೋಟಲಿ ಐಟಮ್ಸ್ 5 ಇದೆ. ಇದನ್ನು ನಾನು ಪ್ರಿಂಟ್ ತಗೊಳ್ಳುವಾಗ ಟೂ ಪೇಜಸಲ್ಲಿ ಬರ್ತಾಯಿದೆ ಪ್ರಿಂಟು ನೋಡಿ. ಇಲ್ಲಿ ಐಟಮ್ಮು ಮತ್ತು GST ಇಲ್ಲಿದೆ. ಇನ್ನು ಮಿಕ್ಕಿದ ಡೀಟೇಲ್ಸು, GST ಕ್ಯಾಲ್ಕುಲೇಷನ್ದು, ಬ್ಯಾಂಕ್ ಡೀಟೇಲ್ಸು, ಡಿಕ್ಲರೇಷನ್ನು ಇದೆಲ್ಲ ಕೆಳಗಡೆ ಅಂದರೆ ಸೆಕೆಂಡ್ನೇ ಪೇಜಲ್ಲಿ ಬರ್ತಾಯಿದೆ ನೋಡಿ. ಇಲ್ಲಿ ಬಂದಿದೆ ಎಲ್ಲ. ಸೊ ಇದನ್ನು ಒಂದೇ ಪೇಜಲ್ಲಿ ಬರೋ ಥರ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸೇಮ್ ಕಾನ್ಫಿಗರೇಷನ್, ಹೈಟ್ ಚೇಂಜ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ನಾನು ಇವಾಗ ಇದನ್ನು ಒಂದು 13 ಅಂತ ಕೊಡ್ತೀನಿ. 13 ಅಂತ ಕೊಟ್ಟು ಸೇವ್ ಮಾಡಿ ಪ್ರಿವ್ಯೂ ನೋಡ್ತೀನಿ. ಇವಾಗ ನೋಡಿ ಒಂದೇ ಪೇಜಲ್ಲೇ ಬಂದಿದೆ ಐಟಮ್ಮು ಮತ್ತು GST ಕ್ಯಾಲ್ಕುಲೇಷನ್ನು, ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸು, ಡಿಕ್ಲರೇಷನ್ನು ಮತ್ತು ಸೀಲ್ ಆ್ಯಂಡ್ ಸಿಗ್ನೇಚರು ಮತ್ತು ಎವ್ರಿಥಿಂಗ್ ಒಂದೇ ಪೇಜಲ್ಲಿ ಬಂದಿದೆ. ಈ ಥರ ನಾವು ಚೇಂಜಸ್ ಮಾಡ್ಕೋಬೋದು ಅಷ್ಟೆ. ತುಂಬ ಸಿಂಪಲ್ ಆಗಿದೆ ಅಲ್ವಾ? ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ವಾಯ್ಸ್ ರಿಲೇಟೆಡು ಮತ್ತು ಇನ್ನೂ ಬೇರೆ ಬೇರೆ ಏನೇನು ಇಶ್ಯೂಸ್ ಬರುತ್ತೆ, ಹೇಗೆ ರಿಸಾಲ್ವ್ ಮಾಡೋದು ಅಂತೇಳಿ ನೋಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿರುತ್ತೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರೀವಿಯಸ್ಲಿ ನಾವು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ, ರಿಯಾಕ್ಟಿವೇಟ್ ಮಾಡೋದು ಮತ್ತು ಇನ್ವಾಯ್ಸ್ ನಂಬರ್ ಹೇಗೆ ಸೆಟ್ ಮಾಡೋದು ಅಂತ ಎಲ್ಲ. ಆ ವೀಡಿಯೋಸ್ನ ನಾನು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ಓಕೆನಾ? ಮತ್ತು ನಿಮ್ಗೇನಾದರೂ ಬೇರೆ ರಿಕ್ವೈರ್ಮೆಂಟ್ಸ್ ಇದ್ದರೆ, ಲೈಕ್ ಟ್ಯಾಲಿ, ಹೊಸ ಟ್ಯಾಲಿ ಬೇಕು, ಕಸ್ಟಮೈಸೇಷನ್ ಮಾಡಬೇಕು, ಮೊಬೈಲ್ ಆ್ಯಪ್ ಬೇಕು, ಅಥವಾ ಕ್ಲೌಡಲ್ಲಿ ಟ್ಯಾಲಿ ಹೋಸ್ಟ್ ಮಾಡಿ ಯೂಸ್ ಮಾಡಬೇಕು, ಈ ಥರದ್ದೇನೇ ರಿಕ್ವೈರ್ಮೆಂಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ಹಾಕಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮೇಲ್ ಸಹ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.